ನಮಸ್ಕಾರ. ನನ್ನ ಹೆಸರು ಪುಷ್ಪ ಅಂತ. ಇವತ್ತೇನು ಚೇತನ್ ಸರು ಇವತ್ತು ಸಮಾನತೆ ಬಗ್ಗೆ ಈ ಒಂದು ಕಾರ್ಯಕ್ರಮದ ನಾವು ಭಾಗವಹಿಸಿದ್ವಿ. ಬಟ್ ಅವರು ಉದ್ದೇಶ ತುಂಬ ಚೆನ್ನಾಗಿದೆ, ಒಳ್ಳೆಯ ಉದ್ದೇಶ ಆಗಿದೆ. ಸೊ ಎಲ್ಲ ದಲಿತರ ಪರವಾಗಿ, ಎಲ್ಲ ಅಸಹಾಯಕ ಸ್ಥಿತಿ ಪರವಾಗಿ, ಎಲ್ಲರ ಪರವಾಗಿಯೂ ಅವ್ರು ಒಳ್ಳೆ ಭಾಷಣಗಳು ಮಾಡ್ತಾರೆ ಮತ್ತು ಹೋರಾಟನೂ ಮಾಡಿದ್ದಾರೆ. ಸೊ ಅದನ್ನೆಲ್ಲ ನಾವು ನೋಡಿದ್ದೀವಿ ಕೂಡ. ಏನಂದರೆ ಇವತ್ತಿನ ಸಮಾಜಕ್ಕೆ ಏನು ಉದ್ದೇಶ ಅಂದರೆ ಅವ್ರು ಕೊಡ್ತಿರೋ ಅಂಥ ಒಂದು ಒಳ್ಳೆಯ ಸಮಾಜ, ಉತ್ತಮ ಸಮಾಜವನ್ನು ತರಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಅವರು ಭಾಳಷ್ಟು ಸಂಘಟನೆಗಳನ್ನ ಸಪೋರ್ಟ್ ಮಾಡ್ತಾರೆ. ಎಲ್ಲ ವಿಷಯದಲ್ಲೂ ಅವ್ರು ಮುಂದೆ ನಿಲ್ತಾರೆ. ಸೊ ಇತ್ತೀಚೆಗೆ ನಾವು ನೋಡಿರಲಿಲ್ಲ, ಇವತ್ತು ಇಲ್ಲೊಂದು ಪ್ರೋಗ್ರಾಮ್ ಇದೆ ಅಂತ ಮೆಸೇಜ್ ಕೊಟ್ಟರು, ಹಾಗಾಗಿ ಇಲ್ಲಿಗೆ ಬಂದ್ವಿ. ಸೊ ಖುಷಿ ಆಗುತ್ತೆ ಅವರ ಒಂದು ಹುಮ್ಮಸ್ಸು, ಅವ್ರ ಯೂತ್ಸು. ಸೊ ಈ ಥರ ಒಂದು ವ್ಯಕ್ತಿಗಳು ಬೆಳಿಬೇಕು ಸಮಾಜದಲ್ಲಿ, ಮತ್ತು ಮುಂದೆ ಬರೋಂಥ ಯೂತ್ಸ್ಗಳನ್ನ ಬೆಳೆಸಬೇಕು. ಸಮಾಜದಲ್ಲಿ ಕೆಳಮಟ್ಟದಲ್ಲಿರೋರನ್ನ ಕೈ ಹಿಡ್ದು ಮೇಲೆ ಎತ್ತಬೇಕು ಅನ್ನೋ ಒಂದು ಒಳ್ಳೆಯ ಉದ್ದೇಶ ಇದೆ ಅವರಿಗೆ. ಸೊ ಈ ಉದ್ದೇಶ ಅವ್ರಿಗೆ ಒಳ್ಳೆಯ ದಿನಗಳಲ್ಲಿ ಒಳ್ಳೆಯದಾಗತ್ತೆ, ಒಳ್ಳೆಯದು ಆಗೇ ಆಗುತ್ತೆ. ಸೊ ಇನ್ನು ಅವರು ಹೋರಾಟ ಭಾಳಷ್ಟು ಮಾಡಬೇಕಾಗಿದೆ. ಸೊ ಅವ್ರು ಇವಾಗ ಇತ್ತೀಚೆಗೆ ಇರಲಿಲ್ಲ. ಇನ್ನು ಮುಂದೆ ಸ್ವಲ್ಪ ಜಾಸ್ತಿ ತೊಡಗಿಸ್ಕೊಂಡು ಎಲ್ಲರ ಜೊತೆಯಲ್ಲೂ ಸಮಾಜದಲ್ಲಿ ಏನೇನು ಇವತ್ತಿನ ಮಟ್ಟದಲ್ಲಿ ಎಲ್ಲ ರೇಟ್ಗಳು ಜಾಸ್ತಿ ಆಗಿದೆ. ಕೂಲಿ ಕಾರ್ಮಿಕರಿಗೆ ತುಂಬ ಕಷ್ಟ ಇದೆ, ಜೀವನದಲ್ಲಿ ಅವ್ರುಗಳು ಬದುಕೋದೇ ಕಷ್ಟ ಆಗ್ತಿದೆ. ಸೊ ಅದ್ರ ಬಗ್ಗೆನೂ ಇವರು ಸ್ವಲ್ಪ ಮನವರಿಕೆ ಮಾಡಿಸಿ ಕೊಟ್ಟು ಎಲ್ರಿಗೂ ಒಳ್ಳೆತನದಲ್ಲಿ ಕೈ ಹಿಡ್ದು ಎತ್ತಬೇಕು ಯೂತ್ಸ್ನ ಅಂತ ಕೇಳ್ಕೊತೀನಿ. ನಮಸ್ಕಾರ.